ಆ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಅಷ್ಟೇ ಬಿಜೆಪಿಯಲ್ಲೇ ಇದ್ದಂತಹ ಆ ಮಹಿಳಾ ಕಾರ್ಯಕರ್ತೆ ಮುನಿರತ್ನ ವಿರುದ್ಧ ಹಲವು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲಿಲ್ಲ. ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದಾಗ ಕಿರುಕುಳ ಕೊಟ್ಟಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡಲಾಗಿರುತ್ತೆ. ಆಗಿನಿಂದಲೂ ಮಹಿಳೆಯನ್ನ ಟಾರ್ಗೆಟ್ ಮಾಡ್ತಾರೆ. ಯಾರು? ಇದೇ ಶಾಸಕ ಮುನಿರತ್ನ. ಆಮೇಲೆ ಬಿಜೆಪಿಗೆ ಬಂದ ಮೇಲೂ ಕೂಡ ಅಷ್ಟೇ ಆ ಮಹಿಳೆಗೆ ಮತ್ತೆ ಕಿರುಕುಳ ಮುಂದುವರಿಯುತ್ತೆ. ಏಡ್ಸ್ ಟ್ರ್ಯಾಪ್ ಶಾಸಕನ ಮತ್ತೊಂದು ಘೋರ ಮುಖ ಬಯಲಾಗ್ತಾ ಇದೆ. ಇದು ಈಗಿಂದಲ್ಲ, ಐ ರಿಪೀಟ್, ಇದು ಈಗಿಂದಲ್ಲ. ಮುನಿರತ್ನ ಕಿರುಕುಳ ಕೊಟ್ಟಿದ್ದು ಈ ಮಹಿಳೆಗೆ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗಲೂ ಅಷ್ಟೇ ಕಿರುಕುಳ ಕೊಡ್ತಾ ಇದ್ದು ಆಗಿನಿಂದಲೂ. ಬಿಜೆಪಿಗೆ ಬಂದ್ಮೇಲಂತೂ ಕೇಳಂಗೆ ಇಲ್ಲ, ಟಾರ್ಗೆಟ್ ಮಾಡಿರ್ತಾನೆ ಮುನಿರತ್ನ. ಬಿಜೆಪಿಗೆ ಬಂದ್ಮೇಲೂ ಕೂಡ ಚಿತ್ರ ಹಿಂಸೆ ಕೊಡ್ತಾನೆ. ಇದು ಏಡ್ಸ್ ಟ್ರ್ಯಾಪ್ ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬರ್ತಾ ಇರೋ ಮತ್ತೊಂದು ಗಂಭೀರ ಆರೋಪ. ಕಾಂಗ್ರೆಸ್ನಲ್ಲಿದ್ದಾಗ ಹೆಂಗ್ ಕಿರುಕುಳ ಕೊಡ್ತಾ ಇದ್ನೋ, ಬಿಜೆಪಿಗೆ ಬಂದ ಮೇಲೂ ನನ್ನ ಮೇಲೆ ಅದಕ್ಕಿಂತ ಡಬಲ್ ಚಿತ್ರ ಹಿಂಸೆ ಕೊಡಲಾಗ್ತಾ ಇದೆ ಅಂತ ಹೇಳಿ ಆ ಮಹಿಳೆ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಇನ್ನೆಲ್ಲಿಗೆ ಹೋಗ್ಬೇಕಾಗತ್ತೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಯ್ತು, ಅಲ್ಲಿ ನ್ಯಾಯ ಸಿಕ್ಕಲಿಲ್ಲ. ಅದಕ್ಕೂ ಮುಂಚೆ ಪೊಲೀಸ್ ಠಾಣೆಗೆ ಮೆಟ್ಟಿರೋಕ್ಕೂ ಮುಂಚೆ ಈ ಯಾವ ರೀತಿ ಚಿತ್ರ ಹಿಂಸೆ ಶುರುವಾಯ್ತಲ್ಲ, ಆಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದವರು ನಳಿನ್ ಕುಮಾರ್ ಕಟೀಲ್ ಅವರು, ಅವರಿಗೆ ಆ ಬಿಜೆಪಿ ಕಾರ್ಯಕರ್ತೆ ಕಂಪ್ಲೇಂಟ್ ಕೊಡ್ತಾರೆ, ಹಿಂಗೆಲ್ಲ ಆಗ್ತಾ ಇದೆ, ಕ್ರಮ ತೆಗೆದುಕೊಳ್ಳಿ ಅಂತ. ಆಗ್ಲೂ ನ್ಯಾಯ ಸಿಕ್ಕಲಿಲ್ಲ. ಆಮೇಲೆ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನಿಂದ ಮುನಿರತ್ನ ಬಿಜೆಪಿಗೆ ಬರ್ತಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಹೆಂಗೆ ಮುನಿರತ್ನ ಕಿರುಕುಳ ಕೊಡ್ತಾ ಇದ್ನೋ ಅದೇ ರೀತಿ ಬಿಜೆಪಿಗೆ ಬಂದ ಮೇಲೂ ಕೂಡ ಅಷ್ಟೇ ಮತ್ತೆ ಟಾರ್ಗೆಟ್ ಆಗ್ತಾಳೆ ಆ ಮಹಿಳೆ. ಮತ್ತೆ ಚಿತ್ರ ಹಿಂಸೆ ಮುಂದುವರಿಯುತ್ತೆ, ಮತ್ತೆ ಕಂಪ್ಲೇಂಟ್ ಕೊಡಲಾಗುತ್ತೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ ನನ್ನ ಮೇಲೆ ಅಂತ ಹೇಳಿ ಮುನಿರತ್ನ ಚಿತ್ರ ಹಿಂಸೆಯನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾರೆ. ಪಾಪ ಆ ಮಹಿಳೆ ಹಿಂದಿನಿಂದಲೂ ಕೂಡ ಅಷ್ಟೇ ಬಿಜೆಪಿಯಲ್ಲೇ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ಕೊಂಡಿರ್ತಾಳೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ ಮೇಲೂ ಕೂಡ ಈ ಮುನಿರತ್ನನ ಆಟ ಅಥವಾ ಮುನಿರತ್ನ ಚಿತ್ರ ಹಿಂಸೆ ಮುಂದುವರಿಯುತ್ತೇನೆ ಹೋಗುತ್ತೆ. ನ್ಯಾಯ ಎಲ್ಲಿದೆ ಹಾಗಾದ್ರೆ? ರಾಜಾರೋಷವಾಗಿ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೂ ಮುಂದಾಗ್ತಾನೆ ಅಂತಂತಂದರೆ ಯಾರ ಶ್ರೀರಕ್ಷೆ? ಈಗ ನೊಂದ ಮಹಿಳೆಗೆ ನ್ಯಾಯ ಕೊಡಿಸೋರು ಯಾರು? ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮಹಿಳೆ ಚಿತ್ರ ಹಿಂಸೆಗೆ ಒಳಗಾಗಿದ್ದವರು. HIV ಇಂಜೆಕ್ಷನ್ ಏನಾದರೂ ಕೊಟ್ಟ ಹಾಗಾದ್ರೆ ಆ ಮಹಿಳೆ ಹೇಳ್ದಂತೆ ತನ್ನ ಆಪ್ತನಿಂದಲೇ ಈ ಕಾರ್ಯಕರ್ತೆಯ ಮೇಲೆ ಅತ್ಯಾಚಾರ ನಡೆಸಿದಾನಂತೆ ಈ ಪಾಪಿ. ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾನೆ ಅಂತಂದ್ರೆ ಎಂಥ ವಿಕೃತ ಆಗಿರ್ಬೋದು ಗೊತ್ತಾ? ಈ ಮಹಿಳೆಗೆ ಪಾಪ HIV ಇದೆ ಅಂತೇಳಿ ಕೆಲ ದಿನಗಳ ಹಿಂದೆಯಷ್ಟೇ ಗೊತ್ತಾಗಿರುತ್ತೆ. ಗೊತ್ತಾಗ್ತಂಗೆ ಭೂಮಿಯ ಬಿರುಕು ಬಿಟ್ಟಷ್ಟು ಶಾಕ್ ಆಗುತ್ತೆ. ಶಾಕ್ ಆಗ್ತಾ ಇದ್ದಂಗೆ ಮನನೊಂದು ಈಗ ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ವಿಡಿಯೋದಲ್ಲೇ ಹೇಳಿದಾಳೆ ಆ ಮಹಿಳೆ. ಆ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತೀನಿ ಸ್ವಲ್ಪ ಹೊತ್ತರಲ್ಲಿ. ಇದು ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್, ಬೇರೆ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ನೋಡ್ತಾ ಇದ್ದೀರಿ ಪವರ್ ಟಿವಿ ಸ್ಕ್ರೀನ್ ನಿಮ್ಮ ಮೇಲೆ. ಯಾರನ್ನೂ ಬಿಟ್ಟಿಲ್ಲ ಅಂತ ಟಾಕ್. ಆ ಮಹಿಳೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ, ನನಗೆ ಹಿಂಗೆಲ್ಲ ಆಗಿದೆ ಅಂತೇಳಿ. ಆಗಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕಂಪ್ಲೇಂಟ್ ಕೊಡ್ತಾರೆ. ಆಗ ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದು, ಆಗಲೂ ಏನೂ ಕ್ರಮ ಆಗೋದಿಲ್ಲ, ನ್ಯಾಯ ಸಿಗಲ್ಲ. ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರೆ. ಈ ನೋಡ್ತಾ ಇದ್ದೀರಲ್ಲ, ಕಣ್ಣಿಗೆ ಕಪ್ಪು ಪಟ್ಟಿ ಹಾಕಿದ್ದೀವಿ. ಆ ನೊಂದ ಮಹಿಳೆ, ಆ ಸಂತ್ರಸ್ತ ಮಹಿಳೆ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ನ್ಯಾಯ ಸಿಗೋದಿಲ್ಲ. ಇನ್ಯಾರ ಹತ್ರ ಕೇಳಬೇಕು ನ್ಯಾಯನ? ಇಷ್ಟು ರಾಜಾರೋಷವಾಗಿ ಚಿತ್ರ ಹಿಂಸೆ ಕೊಡ್ತಾನೆ ಒಬ್ಬ ಶಾಸಕ ಅಂತಂತಂದ್ರೆ ಅದು ಬಿಜೆಪಿಯ ಕಾರ್ಯಕರ್ತೆ, ಬೇರೆ ಯಾರೂ ಅಲ್ಲ, ಬಿಜೆಪಿಯ ಕಾರ್ಯಕರ್ತನೇ ಆಗಿರೋ ಈಕೆ ಮೇಲೆ ಮುನಿರತ್ನ ತನ್ನ ಆಪ್ತನನ್ನ ಬಿಟ್ಟು ಅತ್ಯಾಚಾರವನ್ನ ಮಾಡಿಸೋದು, ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡೋದು ಅಂತಂತಂದ್ರೆ ಎಂಥ ವಿಕೃತ ಮನಸ್ಥಿತಿ ಇರ್ಬೋದು. ಚಿತ್ರ ಹಿಂಸೆ ಕೊಡೋದಷ್ಟೇ ಅಲ್ಲ, HIV ಇಂಜೆಕ್ಷನ್ ಬೇರೆ ಕೊಟ್ಟಿರೋದು.
ಇದು ಪವರ್ ಟಿವಿಯಲ್ಲಿ ಬಿತ್ತರಿಸ್ತಾ ಇರುವಂತ ಈ ಕ್ಷಣದ ಮೆಗಾ ಸ್ಫೋಟಕ ಸುದ್ದಿ. ಕಾರ್ಯಕರ್ತೆ ಮೇಲೆ ಅತ್ಯಾಚಾರ ಮಾಡಿಸ್ಬಿಡ್ತಾನೆ ಈ ಪಾಪಿ. HIV ಇಂಜೆಕ್ಷನ್ ಕೊಡ್ತಾನೆ. ಯಾಕೆ ಇದೆಲ್ಲ? ಏನ್ ಪಾಪ ಮಾಡಿತು ಆ ಸಂತ್ರಸ್ತೆ? ಏನ್ ರಾಜಕೀಯ ಬದ್ಧ ವೈರಿನ? ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತೆ? ಯಾವ ದ್ವೇಷ, ಯಾವ ಕಾರಣ, ಏನು? ಈಗ ತೀವ್ರವಾಗಿ ನೊಂದಂತಹ ಆ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಆ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ರೌಡಿ ಶಾಸಕ ಮುನಿರತ್ನನ ಒಂದು ಬಣ್ಣವನ್ನ ಬಟಾಬಯಲು ಮಾಡಿದ್ದಾರೆ. ಆ ವಿಡಿಯೋವನ್ನ ತೋರಿಸ್ತೀನಿ ನೋಡಿ. ನಿನ್ನ ಕರ್ಕೊಂಡು ಹೋಗ್ತಾರೆ, ಮೇಲೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು MLA ಸಾಹೇಬ್ರು ಇರ್ತಾರೆ ಅಂತ ಹೋದ್ರೆ ಯಾಕಣ್ಣ ಕರ್ಸಿರಂತಲ್ಲ, ಅದು ಬಾ ಆಶಾನಗರ ರಾಣಿ ನೀನ್ ಬಾ ಅಂತ ಕರೀತಾರೆ. ಕರೆದ್ಮೇಲೆ ನಾನು ಹೋದ್ ಕೂಡ್ಲೇನೆ ಹಂಗಾಗಿ ಅವ್ರನ್ನ ನಾನು ಬಿಡೋದೇ ಇಲ್ಲ. ವಶಂತ ಕಪಲ್ ಹೊಡಿತಾರೆ ನನಗೆ. ವಶಂತ ನಾನು ಅಲ್ಲಿ ಒಳಗೆ ಕೆಳ್ಕೊಂಡು ಒಂದು ಒಳಗಡೆ ಇದ್ರ ಥರ ಇರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಹಾಕೊಂಡು ಅವಳು ರೇಪ್ ಮಾಡು, ಅವಳನ್ನ ಬಿಡ್ಬೇಡ ಕಣೋ, ಹಂಗೆ ಮಾಡಿ ಹಿಂಗೆ ಮಾಡು ಅಂತೇಳಿ ಎಲ್ಲ ಕಚ್ಚಿ ಬಡ್ದು ನನಗೆ ತುಂಬ ಟಾರ್ಚರ್ ಕೊಟ್ಟು ತುಂಬ ಹಿಂಸೆ ಕೊಡ್ತಾನೆ ವಶಂತ. ಮೇಲೆಲ್ಲ ಬಿದ್ಕೊಟ್ಟು ನಾನು ಸಾಕರ್ಸಲ್ಲ, ಗಟ್ಟಿಯ ಕೈ ಎಲ್ಲ ಅಮ್ಕಿ ಇಟ್ಕೋತೀನಿ, ಆದರೂ ಬಿಡಲ್ಲ. ಆಮೇಲೆ ವಶಂತ ಇನ್ನೂ ಆಗಿಲ್ವೇನೋ ಬಾರೋ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೇಶವನ್ ಕರೀತಾರೆ. ಕೇಶವ ಹೋಗು ಅವಳಿಗೂ ಬಾರೋ, ಅವಳನ್ನ ರೇಪ್ ಮಾಡು, ಅವಳನ್ನ ಚೆನ್ನಾಗಿ ನನ್ನ ಮೇಲೆ ಎಷ್ಟು ಧೈರ್ಯ ಇದೆ ಕಂಪ್ಲೀಟ್ ಕೊಡ್ತಾಳೆ. ನನ್ನ ಇರೋದನ್ನ ಕ್ಯಾನ್ವಸ್ ಮಾಡ್ತಾಳೆ, ನನಗೆ ಇದು ಮಾಡಲ್ಲ ಅವಳು ಅಂತ ಹೇಳ್ಬಿಟ್ಟು ಜೂನ್ ತಿಂಗಳ 11ನೇ ತಾರೀಕು 2023 ನನಗೆ ಕರ್ಕೊಂಡೋಗಿ ಆ ಥರ ಮಾಡ್ತಾರೆ. ನನಗೆ ತುಂಬ ಹಿಂಸೆ ಟಾರ್ಚರ್ ಕೊಟ್ಟಿದ್ದಾರೆ. ಆಮೇಲೆ ಸರಿ ಅಂತ ಇದಾಯಿತು. ಆಮೇಲೆ ಎಷ್ಟು ಹೊತ್ತ ಮಾಡ್ತೀಯ ಬಾರೋ ಕೇಶವ ಅಂತ ಕರೀತಾರೆ MLA ಮುನಿರತ್ನವರು. ಆಮೇಲೆ ಅವ್ನು ಬರ್ತಾನೆ, ಬಾರ ನೀನು ಈ ಕಡೆ ಅಂತ ನಾನು ಹಿಡ್ಕೊಂಡು ಎಳ್ಕೊಂಡ್ಬಿಟ್ಟು ಜುಟ್ಟು ಹಿಡ್ಕೊಂಡು ಮೇಲೆಲ್ಲ ಮುಖದ ಮೇಲೆ ಬಾಯಿಗೆ ಹಿಡ್ಕೋತೀನಿ. ಆಮೇಲೆ ಕಪಾಲಕ್ಕೆ ಕೊತ್ತು ಹೊಡೆದ್ಬಿಟ್ಟು ಕೈ ಗಟ್ಟಿಯಾಗಿ ಇಟ್ಕೊಂಡ್ರು ಅಂತ ಆ ಕಡೆ ಈ ಕಡೆ ನನ್ನನ್ನು ಕಿರ್ಚಾಡಕ್ಕೆ ಹೋದ್ರೆ ನೀನು ಇಲ್ಲೇ ಮೆಟ್ರೈಸಿಗೆ ಸಾಯಿಸ್ಬಿಡ್ತೀನಿ. ವಶಂತನು ಕಮಲನು ಬಂದು ಕರೀತಾರಣ, ಮನೆ ಹತ್ರ ಬರ್ತಾರೆ, ಬಾಗಿಲು ತೊಡ್ತಾರೆ. ಯಾರು ಅಂತೀನಿ ನಾನು ವಶಂತ ಅಂತ. ಕಮಲನು ವಶಂತನು ಕರೀತಾರೆ ನನಗೆ. ಕರೆದ್ಮೇಲೆ ನಾನು ಹೋಗ್ತೀನಿ. ಯಾಕಣ ಅಂತೀನಿ, ಕೇಸ್ ತೆಗಿಸ್ತಾರೆ, ಬಾಮ್ಮ ಅಂತಾರೆ. ಎಲ್ಲಿಗಣ ಅಂತೀನಿ, MLA ಮನೆ ಹತ್ರ ಕೇಳ್ತಾರೆ. ಅಲ್ಲಿಂದ ಕರ್ಕೊಂಡು ಸೀದೆ ಅಲ್ಲಿ JP ಪಾರ್ಕ್ ಹತ್ರ ಒಂದು ಮನೆ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರಣ. ಅಲ್ಲಿ ಕರ್ಕೊಂಡು ಹೋಗಿ ಇನ್ನೇನಾದ್ರು ಉಸಿರು ಬಿಟ್ರೆ ನಿನ್ನ ಕರ್ಕೊಂಡು ಹೋಗ್ತಾರೆ, ಮೇಲೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು MLA ಸಾಹೇಬ್ರು ಇರ್ತಾರೆ ಅಂತ ಹೋದ್ರೆ ಯಾಕಣ್ಣ ಕರ್ಸಿರಂತಲ್ಲ, ಅದು ಬಾ ಆಶಾನಗರ ರಾಣಿ ನೀನ್ ಬಾ ಅಂತ ಕರೀತಾರೆ. ಕರೆದ್ಮೇಲೆ ನಾನು ಹೋದ್ ಕೂಡ್ಲೇನೆ ಹಂಗಾಗಿ ಅವ್ರನ್ನ ನಾನು ಬಿಡೋದೇ ಇಲ್ಲ. ವಶಂತ ಕಪಲ್ ಹೊಡಿತಾರೆ ನನಗೆ. ವಶಂತ ನಾನು ಅಲ್ಲಿ ಒಳಗೆ ಕೆಳ್ಕೊಂಡು ಒಂದು ಒಳಗಡೆ ಇದ್ರ ಥರ ಇರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಹಾಕೊಂಡು ಅವಳು ರೇಪ್ ಮಾಡು, ಅವಳನ್ನ ಬಿಡ್ಬೇಡ ಕಣೋ, ಹಂಗೆ ಮಾಡಿ ಹಿಂಗೆ ಮಾಡು ಅಂತೇಳಿ ಎಲ್ಲ ಕಚ್ಚಿ ಬಡ್ದು ನನಗೆ ತುಂಬ ಟಾರ್ಚರ್ ಕೊಟ್ಟು ತುಂಬ ಹಿಂಸೆ ಕೊಡ್ತಾನೆ ವಶಂತ. ಮೇಲೆಲ್ಲ ಬಿದ್ಕೊಟ್ಟು ನಾನು ಸಾಕರ್ಸಲ್ಲ, ಗಟ್ಟಿಯ ಕೈ ಎಲ್ಲ ಅಮ್ಕಿ ಇಟ್ಕೋತೀನಿ, ಆದರೂ ಬಿಡಲ್ಲ. ಆಮೇಲೆ ವಶಂತ ಇನ್ನೂ ಆಗಿಲ್ವೇನೋ ಬಾರೋ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೇಶವನ್ ಕರೀತಾರೆ. ಕೇಶವ ಹೋಗು ಅವಳಿಗೂ ಬಾರೋ, ಅವಳನ್ನ ರೇಪ್ ಮಾಡು, ಅವಳನ್ನ ಚೆನ್ನಾಗಿ ಬಾರೋ. ನನ್ನ ಮೇಲೆ ಎಷ್ಟು ಧೈರ್ಯ ಇದೆ ಕಂಪ್ಲೀಟ್ ಕೊಡ್ತಾಳೆ. ನನ್ನ ಇರೋದನ್ನ ಕ್ಯಾನ್ವಸ್ ಮಾಡ್ತಾಳೆ, ನನಗೆ ಇದು ಮಾಡಲ್ಲ ಅವಳು ಅಂತ ಹೇಳ್ಬಿಟ್ಟು ಜೂನ್ ತಿಂಗಳ 11ನೇ ತಾರೀಕು 2023 ನನಗೆ ಕರ್ಕೊಂಡೋಗಿ ಆ ಥರ ಮಾಡ್ತಾರೆ. ನನಗೆ ತುಂಬ ಹಿಂಸೆ ಟಾರ್ಚರ್ ಕೊಟ್ಟಿದ್ದಾರೆ. ಆಮೇಲೆ ಸರಿ ಅಂತ ಇದಾಯಿತು. ಆಮೇಲೆ ಎಷ್ಟು ಹೊತ್ತ ಮಾಡ್ತೀಯ ಬಾರೋ ಕೇಶವ ಅಂತ ಕರೀತಾರೆ MLA ಮುನಿರತ್ನವರು. ಆಮೇಲೆ ಅವ್ನು ಬರ್ತಾನೆ, ಬಾರ ನೀನು ಈ ಕಡೆ ಅಂತ ನಾನು ಹಿಡ್ಕೊಂಡು ಎಳ್ಕೊಂಡ್ಬಿಟ್ಟು ಜುಟ್ಟು ಹಿಡ್ಕೊಂಡು ಮೇಲೆಲ್ಲ ಮುಖದ ಮೇಲೆ
ಬಾಯಿಗೆ ಇಟ್ಕೋತೀನಿ. ಆಮೇಲೆ ಕಪಾಲಕ್ಕೆ ಒತ್ತು ಹೊಡೆದ್ಬಿಟ್ಟು ಕೈ ಗಟ್ಟಿಯಾಗಿ ಇಟ್ಕೊಂಡ್ರು ಅಂತ ಆ ಕಡೆ ಈ ಕಡೆ ನನ್ನ ಕಿರ್ಚಾಡಕ್ ಹೋದ್ರೆ ನೀನು